ಎಲ್ಲಿ ವಿಸ್ಮಯ, ಎಲ್ಲಿ ನಿಗೂಢತೆ ಇರುತ್ತೆ, ಅಲ್ಲಿ ನಾವು ಇದ್ದೇ ಇರ್ತೀವಿ. ಇವತ್ತು ನೀವು ನೋಡುವ ಪವಿತ್ರ ಸ್ಥಳವನ್ನ ಆರೋಗ್ಯ ಮಾತೆ ಚರ್ಚ್ ಅಂತ ಕರೀತಾರೆ. ಯಾಕಂದ್ರೆ ಈ ಜಾಗಕ್ಕೆ ಯಾವುದೇ ಜಾತಿ, ಮತ, ಧರ್ಮವನ್ನ ಮರೆತು ಜನ ಇಲ್ಲಿಗೆ ಬರ್ತಾರೆ. ಇದೊಂದು ಪವಾಡ ನಡೆಯುವ ಪವಿತ್ರವಾದ ಪುಣ್ಯಭೂಮಿ. ಈ ಚರ್ಚ್ಗೆ ಭಾರತದ ಎಲ್ಲೆಡೆಯಿಂದ ಮತ್ತು ವಿದೇಶದ ಎಲ್ಲ ಕಡೆಯಿಂದ ಭಕ್ತರು ಪ್ರಾರ್ಥನೆಗಾಗಿ ಬರ್ತಾರೆ. ಜನರ ಸಂಕಷ್ಟಗಳಿಗೆ ತಕ್ಷಣ ಪರಿಹಾರ ಸಿಗುತ್ತೆ. ನಿಮ್ಮ ಯಾವುದೇ ಕಷ್ಟ ಇರಲಿ, ಒಂದು ಪತ್ರದಲ್ಲಿ ಯಾವ ಕಷ್ಟ ಎಂದು ಬರೆದು ಕೊಟ್ಟರೆ ಈ ಆರೋಗ್ಯ ಮಾತೆ ಚರ್ಚಲ್ಲಿ ಬೆಳಗಿಯ ಸಮಯದಲ್ಲಿ ನಿಮ್ಮ ಹೆಸರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಇಲ್ಲಿ ಒಮ್ಮೆ ನೀವು ಬಂದು ಹೋದರೆ ಸಾಕು, ಅದರ ಫಲ ನಾಳೆಯಿಂದಲೇ ಶುರುವಾಗುತ್ತೆ ಅಥವಾ ಪ್ರಾರ್ಥನೆ ಮಾಡಿದ ನಂತರವೇ ನಡೆಯುತ್ತೆ. ಅದಕ್ಕೆ ಹಲವಾರು ನಿದರ್ಶನಗಳೇ ಸಾಕ್ಷಿ. ಇಲ್ಲಿ ಜನ ಯಥೇಚ್ಛವಾಗಿ ಬರುವುದು ಮದುವೆಯಾಗಲು, ಮಕ್ಕಳ ಫಲ, ಉತ್ತಮ ಆರೋಗ್ಯ, ಮಾನಸಿಕ ನೆಮ್ಮದಿ, ಸಹಜ ಹೆರಿಗೆ, ಭೂಮಿ ಖರೀದಿ ಅಥವಾ ಮಾರುವುದಕ್ಕೆ, ಕೃಷಿಯ ಏಳಿಗೆ, ವೀಸಾ ಪಡೆಯಲು, ಸಾಲದ ಸಮಸ್ಯೆ, ದುಶ್ಚಟ ಬಿಡಿಸಲು, ಹೀಗೆ ಹಲವಾರು ಕಾರಣಗಳಿಗೆ. ಹಾಗೆ ನಿಮ್ಮ ಸಮಸ್ಯೆ ಏನು ಅಂತ ಒಂದು ಪತ್ರದಲ್ಲಿ ಮಾರ್ಕ್ ಮಾಡಿ ನಿಮ್ಮ ಹೆಸರನ್ನ ಬರೆದು ಕೊಟ್ಟರೆ ಸಾಕು. ಆರೋಗ್ಯ ಮಾತೆ ಚರ್ಚಲ್ಲಿ ನಡೆಯುವ ಪ್ರಾರ್ಥನೆಯಲ್ಲಿ ನಿಮ್ಮ ಸಮಸ್ಯೆಯನ್ನು ದೂರ ಮಾಡ್ತಾರೆ ಅನ್ನೋದು ನಂಬಿಕೆ. ಹಾಗೆ ಇದೊಂದು ಅದ್ಭುತ ಪವಾಡ ನಡೆಯುವ ಜಾಗ ಎಂದು ಜಗತ್ತಿಗೆ ಗೊತ್ತಾಗಿದ್ದು ಡಿಸೆಂಬರ್ 26, 2004ರ ಸುನಾಮಿ ಎಂದು. ಈಗ ನಾವು ನೋಡೋಣ, ಇಡೀ ವಿಶ್ವವನ್ನೇ ಬೆಚ್ಚಿ ಬೀಳಿಸಿದ 2004ರ ಸುನಾಮಿ ವೇಳೆ ವೇಲಾಂಕಣಿ ಆರೋಗ್ಯ ಮಾತೆಯ ಚರ್ಚ್ ಹೇಗೆ ಚಮತ್ಕಾರಿಯಾಗಿ ಉಳಿದುಕೊಂಡಿತು ಎಂದು. ಅಂದು ಡಿಸೆಂಬರ್ 26, 2004. ಈ ದಿನ ದಕ್ಷಿಣ ಏಷ್ಯಾದ ಇತಿಹಾಸದಲ್ಲೇ ಅತಿ ಭೀಕರವಾದ ನೈಸರ್ಗಿಕ ವಿಪತ್ತು ಸಂಭವಿಸಿತು. ಭೂಕಂಪದ ನಂತರ ಬಂದ ಭೀಕರ ಸುನಾಮಿ ಭಾರತ, ಶ್ರೀಲಂಕಾ, ಇಂಡೋನೇಷ್ಯಾ ಸೇರಿದಂತೆ ಹಲವು ದೇಶಗಳನ್ನ ಧ್ವಂಸ ಮಾಡಿತು. ಇದರಲ್ಲಿ ಒಂದು ದೊಡ್ಡ ಪರಿಣಾಮ ವೇಲಾಂಕಣಿ ಬಳಿ ಕಂಡುಬಂದಿತು. ಭಾರತದಲ್ಲಿ ಸುನಾಮಿಯ ಪರಿಣಾಮಗಳು ಸುಮಾರು 12,000ಕ್ಕೂ ಹೆಚ್ಚು ಜನರು ಸಾವಿಗೀಡಾದರು. ಲಕ್ಷಾಂತರ ಜನರು ಮನೆಯನ್ನ ಕಳೆದುಕೊಂಡರು. ಸಮುದ್ರದ ಅಲೆಗಳು ಸುಮಾರು 2 ರಿಂದ 10 ಮೀಟರ್ ಎತ್ತರದವರೆಗೂ ಹಾರಿದವು. ಇಡೀ ದೇಶದ ತೀರದ ಪ್ರದೇಶಗಳು ಆರ್ಥಿಕ ಹಾಗೂ ಮಾನವೀಯ ಹಾನಿಗೆ ಒಳಗಾದವು. ಆ ದಿನದಂದು ಸಾವಿರಾರು ಭಕ್ತರು ವೇಲಾಂಕಣಿ ಚರ್ಚ್ನಲ್ಲಿ ಕ್ರಿಸ್ಮಸ್ ಹಬ್ಬದ ಪ್ರಾರ್ಥನೆ ಮತ್ತು ಸೇವೆಗಾಗಿ ಹಾಜರಿದ್ದರು. ಪವಿತ್ರ ಆರೋಗ್ಯ ಮಾತೆಯ ಬಳಿ ತಮ್ಮ ಇಚ್ಛೆಗಳನ್ನು ಹಂಚಿಕೊಳ್ಳಲು ಆಗಮಿಸಿದ್ದ ಭಕ್ತರು ಸುನಾಮಿ ಆಗೋಕೆ ಮುಂಚೆಯೇ ಚರ್ಚಿನ ಒಳಗೆ ಸೇರಿದ್ದರು. ಸುನಾಮಿ ಬರಲು ಆರಂಭವಾದಾಗ ಸಮುದ್ರ ತೀರದಲ್ಲಿದ್ದ ಎಲ್ಲ ಕಟ್ಟಡಗಳು, ಮನೆಗಳು, ಅಂಗಡಿಗಳು ಎಲ್ಲವೂ ನಾಶವಾಯಿತು. ಆದರೆ ಅಚ್ಚರಿ ಏನೆಂದ್ರೆ ವೇಲಾಂಕಣಿ ಚರ್ಚ್ಗೆ ಏನೂ ಆಗ್ಲಿಲ್ಲ. ಚರ್ಚ್ ಸುತ್ತಲಿನ ಪ್ರದೇಶ ಸಂಪೂರ್ಣ ಜಲಾವೃತವಾದರೂ ಪವಿತ್ರ ಆರೋಗ್ಯ ಮಾತೆ ಚರ್ಚ್ಗೆ ಯಾವುದೇ ಹಾನಿಯೂ ಆಗಲಿಲ್ಲ. ಇದೊಂದು ನಿಜವಾದ ದೇವಿಯ ರಕ್ಷಣೆಯ ಉದಾಹರಣೆ ಎಂಬ ನಂಬಿಕೆಗೆ ಭಕ್ತರು ಬಲ ನೀಡುತ್ತಾರೆ. ಈ ಘಟನೆಯ ನಂತರ ಸಾವಿರಾರು ಜನ ಸತ್ತರು, ಚರ್ಚಿನ ಒಳಗಡೆ ಇದ್ದ ಎಲ್ಲರೂ ಸುರಕ್ಷಿತವಾಗಿ ಉಳಿದಿದ್ದರು ಎಂಬ ವರದಿಗಳು ಪ್ರಸಾರವಾದವು. ಭಕ್ತರು ಇದನ್ನು ತಾಯಿಯ ಆಶೀರ್ವಾದ ಎಂದು ಭಾವಿಸುತ್ತಿದ್ದಾರೆ. ಇದಾದ ಬಳಿಕ ವೇಲಾಂಕಣಿ ಚರ್ಚಿನಲ್ಲಿ ಭಕ್ತರ ನಂಬಿಕೆ ಹಾಗೂ ಭಕ್ತರ ಬರುವಿಕೆ ಇನ್ನೂ ಹೆಚ್ಚಾಯಿತು. ಈ ಘಟನೆಯು ನಮಗೆ ಹೇಳುತ್ತಿರುವುದು ನಂಬಿಕೆ, ಪ್ರಾರ್ಥನೆ ಮತ್ತು ದೇವರ ದಯೆಯ ಮಹತ್ವ. ವೇಲಾಂಕಣಿಯ ಆರೋಗ್ಯ ಮಾತೆಯ ಆಶೀರ್ವಾದದಿಂದ ಸಾವಿರಾರು ಪ್ರಾಣಗಳು ಉಳಿದವು ಎಂಬುದು ಒಂದು ಪವಿತ್ರ ವಾಸ್ತವ. ಹಾಗೆ ಈ ಚರ್ಚನ್ನ ತಲುಪುವುದು ಹೇಗೆ? ಬೆಂಗಳೂರಿನಿಂದ ನಾಗಪಟ್ಟಣಂಗೆ ರೈಲಿನಲ್ಲಿ ಬಂದು ಅಲ್ಲಿಂದ ಬಸ್ಸಲ್ಲಿ ಸುಮಾರು 30 ನಿಮಿಷದ ಪ್ರಯಾಣ ಬೆಳೆಸಿದರೆ ಸಿಗುವುದೇ ವೇಲಾಂಕಣಿ ಚರ್ಚ್, ಅಂದರೆ ಆರೋಗ್ಯ ಮಾತೆ ಚರ್ಚ್. ನೀವೇನಾದರೂ ಇಲ್ಲಿ ಉಳಿದುಕೊಳ್ಳಬೇಕೆಂದ್ರೆ ಅತಿ ಕಡಿಮೆಯ ಬೆಲೆಯಲ್ಲಿ ರೂಮ್ ಸಹ ಸಿಗುತ್ತೆ. ನಿಮ್ಮ ಆಧಾರ್ ಕಾರ್ಡ್ ಕೊಟ್ಟರೆ ಸಾಕು. ಧನ್ಯವಾದಗಳು. ವಿಳಾಸ ಇನ್ನೂ ಕೂಲಂಕುಷವಾಗಿ ನಿಮಗೆ ಬೇಕಾದಲ್ಲಿ ಕೆಳಗಿರುವ ಲಿಂಕ್ ನ ಕ್ಲಿಕ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ನಲ್ಲಿ ಹಂಚಿಕೊಳ್ಳಿ ಮತ್ತು ಇನ್ನಷ್ಟು ಧಾರ್ಮಿಕ ಮತ್ತು ಆತ್ಮೀಕ ಕಥೆಗಳಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಬೆಂಗಳೂರು ಟಿವಿ.